ನಿನ್ನ ಕಳ ಲಸ್ಮಕ್ಕ, ನಿನ್ನ ಕಳ. ನಾನು ನಿನ್ನ ಮಾತಾಡಿಸ್ಬೇಕು ಅಂತ ಹಿಂದಿಂದೆ ಬಂದಂಗೆಲ್ಲ ನಾ ಅದೇ ಹೋಗ್ತಿಲ್ಲ ಲಸ್ಮಕ್ಕ. ನಿನ್ನ ಕಳಲ್ಲ ಯಾಕ ನಿನ್ನ ಕಳ. ಏನು ಹೇಳು, ನಿಂತ ಮಾತಾಡೋಂಥದ್ದೇನಿಲ್ಲ ನನಗೆ. ಏನು ಹೇಳು ಯಾಕ. ನೀವೊಂದಿಟ್ಟು ಹೇಳ, ಆ ಸಿದ್ಲಿಂಗು ಒಂದಿಟ್ಟು ಬೋರ್ ಪಾಯಿಂಟ್ ಮಾಡಿಕೊಡೋಕ್ಕೆ. ಯಾಕಂದರೆ ಬೋರು ಎಲ್ಲ ಫೇಲ್ ಆಗಿದೆ. ಮೊನ್ನೆ ಒಂದು ಆಗಬಾರ್ದಂಗೆ ಬೋರು ಪಾಯಿಂಟ್ ಮಾಡಿ ಬೋರ್ ಹಾಕ್ಸಿವಿ. ಒಂದು ಇಂಚು ಬತ್ತಾವಲ್ಲಕ್ಕ. ಒಂದು ಇಂಚು ನೀರು ಬೋರಲ್ಲ ಅಚ್ಚುಕಟ್ಟಾಗೆ. ಹೋಗು, ಹಂಗಾಗೈತಿ. ನಾವು ಹೇಳಿರೋದು ಹೆಂಗೆ ಮಾಡ್ಕೊಡ್ತಾರಮ್ಮ? ನನ್ಗೊಳ್ಳೆ ಚೆನ್ನಾಗಿ ಕೇಳ್ತೀಯಮ್ಮ ನೀನು. ನಾವು ಹೇಳ್ದಟ್ಕೆ ಮಾಡಿಕೊಟ್ರೆ ಆತಲ್ಲ. ಥೌ ಲೋಸ್ಮಕ್ಕ, ಈ ದರಿದ್ರದವಳು ನಿಲ್ಲಿಸ್ಕೊಂಡು ಯಾಕೆ ಮಾತಾಡ್ತಾ ಇದೀಯಾ? ಅಶಿ ಕಳಿಸಿ ಹೇಳ್ತೀನಿ, ಇಲ್ಲೆಲ್ಲೆಲ್ಲ ನಿಲ್ಲಿಸ್ಕೆ ಬೇಡ. ಅಯ್ಯೋ ಕೆಟ್ಟ ಮಾವ, ನಾನೇ ತುಂಬ ಬೇಜಾರಾಗಿದ್ದೀನಿ. ಯಾಕೆ ನೀವು ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ? ನಾನು ತುಂಬ ಬೇಜಾರಾಗಿದ್ದೀನಿ. ಹೋಗು, ನೀನು ಯಾಕೆ ಬೇಜಾರಾಗ್ತೀಯ? ಸೌಕಾತಿ ಮಸ್ತಾಗೈತಿ ಅಂತ ಹೇಳಿ ಕುಣಿತಿದ್ದಲ್ಲ ನಾನು. ಸೌಕಾತಿ ಅಂತ ಹೋದ್ರು ಹೋಗ್ಲಿ. ಏನು ಬಡಬಾರ್ದಂತಾರ್ದಾದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಬ್ಯಾಡ್ವಿ ಅಲ್ಲ ಏನಿಲ್ಲ, ಮಸ್ತಾಗಿರ ಅಂತ ಶ್ರೀಮಂತ್ರ ನೀನು. ಹೋದ್ರು ಹೋಗ್ಲಿ ಹೇಳು, ಹೋಗತ್ತ. ಬಿಡು ಕಿಟ್ಟಮ್ಮ, ನಿಂತ ಮಾತಾಡಕ್ಕೆ ಬಂದಿಲ್ಲ ನಾನು. ಲಸ್ಮಕ್ಕ ಇಂತ ಮಾತಾಡಕ್ಕೆ ಬಂದಿದ್ದೀನಿ. ಲಸ್ಮಕ್ಕಯ್ಯ, ನಿಮ್ಮ ಹೊಲನ ಏನೋ ಅಳತೆ ಮಾಡೋದಕ್ಕೆ ಕೊಟ್ಟಿದ್ದೀರಂತೆ. ನಿಮ್ದೊಂದು ಎಕರೆನೋ ಅಷ್ಟೇನೇ ಇರೋದು? ಅದೇನೋ ಸರಿಯಾಗಿ ಗೊತ್ತಿಲ್ಲ ನನಗೆ. ಇವಾಗ ಅದು ಬಸ್ತಿ ಕೊಟ್ಟಿದ್ದೀವಿ. 1 ಎಕರೆನೇ ಇರೋದು. ಅದ್ರಾಗಿನೇನು ನಾವು 1 ಎಕರೆ ಐತಿ ಅಂತೇಳಿ ನಾವು ಬೋರ್ಗಿರ ಹಾಕ್ಸಕ್ಕೆ ಹೋಗಿಲ್ಲ, ಏನಿಲ್ಲ. ಅಲ್ಲೇನೇ 1 ಎಕರೆ ಇರೋದು. ಅದು ಬಸ್ತಿ ಕೊಟ್ಟಿದ್ದೀವಿ. ಅದು ಬಸ್ ಮಾಡ್ಸೋಣ ಅಂತೇಳಿ ನಾಳೆಗೆ ಅಳಿಯಕ್ಕೆ ಬರ್ತಾರೆ. ನೀನು ಇರು. ನಿನ್ನ ಹೊಲನು ಕೆಳಗೈತಲ್ಲ, ಅತ್ಲಾಗಾದ್ರೂ ಬರ್ಬೋದು, ನಿನ್ನ ಹೊಲ ಮ್ಯಾಕಾದ್ರೂ ಬರ್ಬೋದು. ಅದು ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇನೆ ಅದು ಬಸ್ ಮಾಡಿಸಿಲ್ಲ, ನಾವು ಅದು ಬಸ್ ಮಾಡಿಸ್ಬೇಕು ಅಂತ ಇದ್ದೀವಿ. ಅದು ಬಸ್ ಮಾಡಿಸಿ ನಾವು ಬೋರ್ ಹಾಕಿಸ್ಬೇಕು, ಬೋರ್ ಹಾಕ್ಸೋಣ ಅಂತಿದ್ವಿ. ಅದಕ್ಕೆ ಫಸ್ಟು ಅದು ಬಸ್ ಮಾಡಿಸ್ರಿ ಅಂತ ಹೇಳಿರಿ ಯಾರನ್ನ. ಅದಕ್ಕೆ ನಾವು ಅದು ಬಸ್ ಮಾಡ್ಸೋಕೆ ಕೊಟ್ಟಿದ್ದೀವಿ. ಸರಿ ಆಯ್ತು ಹೇಳಿ. ನೆನ್ನೆ ಬಂದಿದ್ರು, ನಂತ ಸೈನ್ ಹಾಕಿಸ್ಕೊಂಡು ಹೋದ್ರು ಅದು ಬಸ್ ಮಾಡೋರು. ಅದಕ್ಕೆ ನಾನು ಕೇಳಿದೆ, ನೆನ್ನೆ ದಿನ ಬಂದಿದ್ರು. ನೀವು ಹೊಲದ ಮಗಳಾಗ್ಲಾರ ನೀವು ಹಾಕ್ರಿ ಅಂತಂದರು. ಅದಕ್ಕೆ ನಾಳೆಗೆ ಬರ್ತೀವಿ ಅಂತ ಹೇಳೋಗ್ಯವ್ರೆ. ಅದಕ್ಕೆ ನನಗೆ ಬೈವದಂಗತೆ ಎತ್ತು ಬರುತ್ತೋ ಅಳತೆ ಅಂತ. ಅಳತೆ ಎತ್ತಲಾಗಿರುತ್ತೋ ಅತ್ಲ ಬರುತ್ತೆ. ಅದು ಬಸ್ತು ಮೊದಲೆಲ್ಲ ಏನೂ ಮಾಡಿಲ್ಲ, ಸುಮ್ಮನೆ ಅಳತೆ ಮಾಡಿ ಇಲ್ಲಿಂದಿಲ್ಲಿಗೆ ಇಲ್ಲಿ ನಂಬದ ಇಲ್ಲಿ ನಿಂಬದ ಅಂತೇಳಿ ಬೋದ ಹಾಕ್ಯಂಡು ಸುಮ್ಮನೆ ಆಗಿದ್ರು. ಇವಾಗ ಹಂಗಲ್ಲ. ರೈತರು ಎಲ್ಲನ ಹೊಲ್ದಾಗ ಜಮೀನು ಯಾರೇ ಇದ್ದಾರೆ ಅವರೆಲ್ಲ ಅದು ಬಸ್ ಮಾಡಬೇಕು. ಹೊಲ್ದಾಗ ಯಾರನ್ನ ಈಗ ಬೋರ್ ಹಾಕ್ಸಾರಾಗಲಿ, ಅಡಿಕೆ ಗಿಡ ಇಕ್ಕಾರಾಗಲಿ, ಒಂದು ಮನೆ ಕಟ್ಟಾರಾಗಲಿ, ಎಲ್ಲರೂ ಅದು ಬಸ್ ಮಾಡಿಸ್ಬೇಕು. ಅದು ಬಸ್ ಮಾಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಅಳತೆ ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಬರುತ್ತೆ, ಏನು ಎತ್ತ ಅಂತೇಳಿ. ಅದು ಬಸ್ ಮಾಡಿಸಿರೇನಿ. ಅದು ಬಸ್ದಾಗ ಏನಿರುತ್ತೆ, ಅಳತೆ ಎಲ್ಲಿಗೆ ಹೋಗುತ್ತೆ, ಅದೇನೇ ಇರೋದು ಮೇಯ್ನು. ಅದಕ್ಕೇನೆ ನಾವು ಕೊಟ್ಟಿದ್ದೀವಿ. ನಾವು ಬೋರ್ ಹಾಕ್ಸೋಣ ಅಂತೀವಿ. ನಾನು ಅಳಿಯ ಬೋರ್ ಹಾಕ್ಸ್ಬೇಕು ಅಂತ ಇದ್ದಾನೆ, ನನ್ನ ದೊಡ್ಡ ಅಳಿಯ. ಅದಕ್ಕೇನೆ ನಾವು ಬೋರ್ ಹಾಕ್ಸೋಕ್ಕೆ ಕೊಟ್ಟು ಬಂದಿದ್ದೀವಿ. ಅದಕ್ಕೆ ನಾಳೆಗೆ ಬರ್ತಾರೆ. ಎತ್ತು ಹೋಗ್ಬೇಡ, ಇರೋದು ಹೇಳ್ತೀನಿ ನಾನು. ಸರಿ ಆಯ್ತು ಹೇಳಕ್ಕ. ಅಲ್ಲ ಕಿಟ್ಟು ಮಾಮ, ನೀನು ನಾನೇ ಬೇಜಾರಾಗಿದ್ದೀನಿ. ಯಾಕೆ ಬೈತೀಯ? ನಾವೇ ನೀರಿಲ್ಲಪ್ಪ, ನೀರು ಬರಲಿಲ್ಲಪ್ಪ ಅಂತ ಬೇಜಾರಾಗಿದ್ದೀವಿ. ಹೋಗು, ನಿನ್ಗೇನು ಹೋದ್ರು ಹೋಗುತ್ತೇನು? ಕೆಲಸದಾಗ ಇದ್ದಾರೆ ಮಕ್ಕಳು, ಏನು ಬ್ಯಾಡ್ವಿ ಅಲ್ಲ. ಹೋದ್ರು ಹೋಗುತ್ತೆ, ಇನ್ನೂ ಹಾಳಾಗಿ ಹೋಗ್ಬೇಕು. ಹೋಗು. ಈ ಕಿಟ್ಟಪ್ಪ ಏನು ಅಂದಿದ್ದಾನೆ ಮಿಂಚ್, ಹಾಳಾಗಿ ಹೋಗ್ಲಿ. ಯಾಕೆ ಕಿಟ್ಟು ಮಾಮ ಹಂಗೆ ಬೈತೀಯ? ಸುಮ್ಕಿರು. ಹಂಗ್ಯಾಕೆ ಅಂತೀಯ? ಅಯ್ಯೋ ದೇವ್ರೆ, ಏನು ಮಾಡಿದೆ ಅಂಥದ್ದು ನಾನು? ನೀನೇನು ಕಿಟ್ಟು ಮಾಮ ಹಂಗೆ ಬೈತೀಯ? ಸಿದ್ಲಿಂಗ ಬಾರಪ್ಪ, ಒಂದು ಬೋರ್ ಪಾಯಿಂಟ್ ಮಾಡಿಕೊಡು. ನಿನ್ನ ಧರ್ಮ ಒಂದೇ ಒಂದು ಬೋರ್ ಪಾಯಿಂಟ್ ಮಾಡಿಕೊಟ್ರತ್ಲಾಗ ಹೆಂಗಾನ ನಾವು ಬೋರ್ ಹಾಕಿಸ್ತೀವಿ. ಒಂದಿಷ್ಟು ಯಾಕನ ಬೆಳ್ಕೊಂತೀವಿ. ಬೇರೆ ಮಾಡಿಸಿದ್ದೆ ಕಣೋ, ಬೋರ್ಲೇ ಇಲ್ಲ ಕಣಪ್ಪ ನೀರು. ಅಲ್ಲಿ 2-3 ಬೋರ್ ಫೇಲ್ ಆದಂಗೆ ತೆಗಿಯೋಟು ಒಂದು ದುಡ್ಡು ಲಾಸ್ ಮಾಡ್ಕೊಂಡೆ. ಅದಕ್ಕೆ ಕಣಪ್ಪ ಬೋರ್ ಪಾಯಿಂಟ್ ಮಾಡಿಕೊಡೋ ಸಿದ್ಲಿಂಗ. ನಮ್ಮ ಅಯ್ಯಪ್ಪ ಕೇಳು ಅಂತ ಹೇಳೈತೆ. ನಾನು ಒಂದ್ಸತಿ ಹೇಳೋದಾಗ್ಲಲ್ಲ, ಮಾತಾಡೋಕ್ಕೆ ಹೋಗಲ್ಲ ನಾನು. ಅಕ್ಕ, ನಾನು ಜಾಸ್ತಿ ತಲೆ ತಿನ್ಬೇಡ. ಒಂದ್ಸತಿ ಇಲ್ಲ ಅಂದಮೇಲೆ ಮುಗೀತು ಅಷ್ಟೇನಿ. ತಿರ್ಗ ಏನೇ ಅಂದ್ರೂ ಮಾಡ್ಕೊಡಲ್ಲ. ಇನ್ನು ಎಷ್ಟು ಕೇಳ್ಕೊಂಡ್ರೆ ಇಷ್ಟೇನಿ. ಸರಿ ಆಯ್ತು ಬಿಡತ್ತ, ಮಾಡಿಕೊಡ್ಲಿಲ್ಲ ಅಂದರೆ ಏನಂತ. ಓತು ಎಲ್ಲ ಹಾಳಾಗಿ ಓತು ಎಲ್ಲ ಹಾಳಾಗಿ ಓತು. ಕಿಟ್ಟಣಯ್ಯ, ಏನು ಸೌಕತ್ಯ ಅಮ್ಮಂತ ಚೆನ್ನಾಗಿ ಮಾತಾಡ್ತಿದ್ದು ಇವಾಗ 7 ಸೀಟ್ ಬಂದೈತೆ. ನೀನು ಅಷ್ಟು ಸೀಟ್ ಬರಲ್ಲ ಇವಳು, ಹೇಳಲ್ಲ ಇವಳು. ನೋಡಕ್ಕೆ ಹಿಂಗೆ ಇದ್ದಾಳಿ ಅಮ್ಮ, ಬಾರಿ ಇದ್ದಾಳೆ. ಹೋಗ್ಲಿ ಅವಳು ದುಡ್ಡೆಲ್ಲ ಉಂಡಾಂಬ ಕುಡ್ಕೊಂಡು ಹೋಗ್ಬೇಕು ಹಸಿಕಿ. ಅಲ್ಲ, ಅದು ಬಸ್ ಮಾಡೋಕೆ ಬರ್ತಾರೆ ಲಸ್ಮಕ್ಕ, ನೀವು ಅದು ಬಸ್ತಿ ಕೊಟ್ಟಿದ್ರಾ? ಅದೇ 1 ಎಕರೆ ಐತಲ್ಲಪ್ಪ, ಅದಕ್ಕೆ ನಾನು ನೋಳಿಯ ಅದನ್ನೆಲ್ಲ ಗಿಡ ಎಲ್ಲ ಕೀಳಿಸ್ಬಿಟ್ಟು ನೀವು ಬೋರ್ ಹಾಕಿಸ್ರಿ. ಬೋರ್ ಹಾಕ್ಸಿ ಒಂದಿಷ್ಟು ಅಡಿಕೆ ಗಿಡ ಇಕ್ರಿ, 1 ಎಕರೆಗೆ ಸಾಕು ಅಂತ ಹೇಳ್ತಾ ಇದ್ದಾನೆ. ಅಡಿಕೆ ಗಿಡ ಇಕ್ಕೋದು ಇಲ್ಲಾಂದ್ರೆ ಆತನ ಹೊಲ್ದ ಮಾಡೋದ ಏನೋ ಮಾಡೋನೆಲ್ಲ ಗಿಡ ಕೀಳಿಸಿದ್ವಲ್ಲ, ಅದಕ್ಕೆ ಬೋರ್ ಹಾಕ್ಸೋಕ್ಕೆ ಇವಾಗ ಅದು ಬಸ್ ಮಾಡಿಸ್ಬೇಕಂತೆ. ಅಳತೆಗಳು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬರ್ತಾವಂತೆ. ಅವ್ರದ್ದು ಯಾರ್ದೋ ಒಂದು ನಮ್ಮೂರಾಗೆ, ನಮ್ಮ ತವ್ರ ಮನೆಗೆ ಅಳತೆ ಮಾಡಿಸಿದ್ರಂತೆ. ಅದೇ ಅವ್ರದ್ದು ಪಾಪ ಹೊಲ ಅಳತೆ ಮಾಡಿಸಿರೋದು ಹೊಲ ಇಲ್ವೇ ಇಲ್ಲ ಅಂತೆ. ಹಂಗೆ ಹೆಚ್ಚು ಕಮ್ಮಿ ಆಗೈತೆ ಅಂತೆ. ಅವ್ರದ್ದು ಹೊಲನೇ ಇಲ್ವಂತೆ ಪಾಪ. ಅವ್ರದ್ದು ಎಲ್ಲೆಲ್ಗೋ ತೋರಿಸುತ್ತಂತೆ, ಯಾರ್ಯಾರ್ದೋ ಹೆಸರು ತೋರಿಸುತ್ತಂತೆ. ಇವ್ರದ್ದು ಇಲ್ಲಿಂದ ಹೆಂಗೆ ಬೇಕಾದ್ರೂ ಅಳತೆಗಳು ಹೋಗ್ತಾವಂತೆ. ಇವಾಗ ಅದು ಬಸ್ ಮಾಡಿದ್ರೆ ಹಂಗೆ ಅಂತ ಅಳತೆ ಪ್ರಕಾರ. ಅದಕ್ಕೋಸ್ಕರ
ಇವಾಗ ನಾನು ಅದು ಬಸ್ ಮಾಡ್ಸೋಣ ಅಂತ ಕೊಟ್ಟು ಬಂದಿದ್ದೀನಿ ನೆನ್ನೆಸ್ ಮಾಡಿಸ್ಕೊಂಡು ಹೋಗ್ಯವ್ರಿ ಅದಕ್ಕೆ ಅವಳು ತಗೋ ಸೈನ್ ಹಾಕ್ಸ್ಕೊಂಡು ಹೋಗ್ಯಾರ ಇವಳು ಕೆಳಗೈತಲ್ಲ ಹೊಲ ಅದಕ್ಕೆ. ನಮ್ಮ ಹೊಲ ಕಡೆಗೂ ಬರುತ್ತೇನಪ್ಪ ಅಲ್ವಿ, ಅದಕ್ಕೆ ನಾನು ತಗೋ ಹಾಕಿಸ್ಕೊಂಡು ಹೋದ್ರು ನೆನ್ನೆ ಸಹ. ಅಯ್ಯೋ ಈಗ ಬೋರ್ ಹೆಚ್ಚು ಕಮ್ಮಿ ಆಗ್ತಾವಂತೆ ನಮ್ಮೂರಾಗ ಹಂಗೆ ಆಗಿರೋದ್ರಿಂದ ಬೋರು ಅಡಿಕೆ ಗಿಡ ಎಲ್ಲ ಹೋಗೈತಂತೆ ಬೇರೆಯವ್ರಿಗೆ. ಅದಕ್ಕೆ ಕೈಗೆ ಬಂದಿರೋವು ಎಲ್ಲ ಅಡಿಕೆ ಗಿಡ ಬೋರ್ ಸಮೇತನೂ ಹೋಗೈತಂತೆ. ಏನು ಮಾಡ್ಬೇಕು ಹೇಳಿ ಹಿಂಗಾದ್ರೆ? ನಮ್ಮೂರಾಗ ಯಾರೋ ಒಬ್ರು ಮನೆ ಕಟ್ಟೇವಂತೆ, ಮನೆನೇ ಅವ್ರಿಗೆ ಹೋಗೈತಂತೆ, ಅವ್ರು ಬಿಟ್ಕೊಡ್ಬೇಕು. ಏನು ಮಾಡೋಣ, ಹಿಂಗೆ ಹೆಚ್ಚು ಕಮ್ಮಿ ಆಗ್ತವೆ ಅದಕ್ಕಾಗಿನ. ನನಗೇನ ಸಾವುಕಾಯ್ತಿದ್ರು ಅಲ್ದಕ್ಕೆ ಬರುತ್ತೆ ಅನ್ಸುತ್ತೆ. ಸಿದ್ಲಿಂಗಾರ ಹೊಲ್ದಕ್ಕೂ ಬರುತ್ತೆ ಏನ. ಬಂದರೆ ನಮ್ಗೇನು ಲಸ್ಮಕಾಯಿಂದ ಬೇಡಪ್ಪ ಕಿಟ್ಟಣಯ್ಯ, ನಾನು ಬಿಟ್ಟು ಕೊಡ್ತೀನಿ. ಲಸ್ಮಕಾಯ ಎಂದೇನ ನಮ್ಮ ಹೊಲ್ದಕ್ಕೆ ಬಂದೈತಿ ಅಂದರೆ ಅವಕ್ಕಯ್ಯ ನಾನು ಅವಕ್ಕೈಗೆ ಬಿಟ್ಕೊಡ್ತೀನಿ. ನಮ್ದೇನ ಅವ್ರ ಹೊಲ್ದಕ್ಕೆ ಹೋಯ್ತಿ ಅಂದರೆ ಅವಕ್ಕೈ ನಮಗೆ ಬಿಟ್ಕೊಡ್ತೀನಿ. ಹಿಂಗೆ ಅಳ್ತಿ ಎಲ್ಲಿಗೆ ಒಟ್ಟು ಅಳ್ತಿ ಸರಿಯಾಗಪ್ಪ. ನಾನೇನು ಬಿಟ್ಕೊಡೋಕೆ ತಯಾರಪ್ಪ, ಎಲ್ಲಿ ತಕ್ಕ ಬರುತ್ತಲ್ಲ ಇವ್ರಿಗೂ ಬಿಟ್ಕೊಟ್ಬಿಡ್ತೀನಿ. ಅದೇ ನಾನು ಅಕ್ಕಿ ಇವಳಿಗೂ ಹೇಳ್ದೆ ನೀನು ಇರಮ್ಮ ತಿರುಗಿ ಇವಳು ಹೊಲ್ದಕ್ಕೆ ನಾನು ಹೆಚ್ಚು ಕಮ್ಮಿಗ ಇವಳದೇ ನಮ್ಮ ಹೊಲ್ದಕ್ಕೆ ಬರೋದು ಅವಳದೇ ನಮ್ಮ ಹೊಲ್ದಕ್ಕೆ ಬರೋದು ಹಂಗಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕಾಗಿ ನೀವು ಹೇಳಿದ್ದೀನಿ ನಾ ಒಂದಿಟ್ಟು ಬೋರ್ ಹಾಕ್ಸೋಣ ಅಂತ ಅದಕ್ಕೆ ತಿರ್ಗಾ ಅಳತೆ ಮಾಡ್ದಲ್ಲೇ ಬೋರ್ ಹಾಕ್ಸಿರಿ. ಆಮೇಲೆ ನಾಳೆ ಹೊತ್ನಾಗ ಅರ್ಧ ನಾನು ಇವಾಗ ಹೆಚ್ಚು ಕಮ್ಮಿ ಆಗಿ ಕಿಟ್ಟಣಿರು ಹೊಲ್ದಕ್ಕೆ ಬರೋದು. ಹಂಗಾದ್ರೆ ಏನು ಮಾಡೋಣ? ಕಿಟ್ಟಣ ಹೇರಿ ಬರೋಣ. ಕಿಟ್ಟಣ ಮೇಲೆ ಇದ್ದಾರೆ ಇತ್ಲಾಗ ಅಕ್ಕಪಕ್ಕದಾಗಿರೋದು ಇವರು, ಇತ್ಲಾಗ ಕೆಳಕ್ಕಿರೋದು ಇವರು, ಮೊದಲಾಗಿರೋ ಸಿದ್ಲಿಂಗ. ಏನು ಮಾಡೋಣ? ಹಿಂಗೆ ಹೆಚ್ಚು ಕಮ್ಮಿ ಆಗಿರೋ ಕೇಳಿದ್ರೆ ಭಯ ಹೋದಂಗೆ ಆಗುತ್ತೆ. ಅದಕ್ಕೆ ನಮ್ಮ ಹುಡುಗ ನಮ್ಮ ಮಳಿ ಹಂಗಂದ ಅತ್ತೆ ಅದು ಬಸ್ ಮಾಡ್ಸೋಂತ ನನ್ನ ಒಳ್ಳೆ ಗೌರ್ಮೆಂಟ್ ಕೆಲಸ ಇರೋದಕ್ಕೆ ಹಂಗಾನ ಹೇಳ್ತಾನತ್ತ. ನಾನು ಅದಾಲೇನೆ ಅವಾಗ ತಾಂಡ್ರದ್ದು ಹೇಳು, ಅದು ಏನು ನಿಮ್ದೇನೇನು ಅದೇನೋ ಸ್ವಂತ ಆಸ್ತಿ ಅಲ್ಲ, ಎಲ್ಲನ ಹಿಡ್ಕೊಂಡಿರೋದು ಆಸ್ತಿ ಅದೆಲ್ಲ. ಅದು ಎಲ್ಲ ಇದ್ರಾಗ ಹಿಡ್ದಿರೋದು ಆಸ್ತಿ ಕಣಮ್ಮ. ಅವಾಗ ಅವಾಗೆಲ್ಲ ಬಂದಿತ್ತು ಹೇಳು ಅಂಥದ್ದು ಸ್ಕೀಮ್ ಹಿಡ್ದಿರೋದು ಅದೆಲ್ಲನ. ಅದು ಸರಿಯಾಗಿ ಆಗಿಲ್ಲ ಆಸ್ತಿ. ಹೆಸ್ರಿಗೆಲ್ಲನ ಸರಿಯಾಗಿ ಆಗಿಲ್ಲ ಅವು. ಅದಿನ್ನ ಏನೇನು ಹೆಚ್ಚು ಕಮ್ಮಿ ಐತೋ ಏನೋ ಗೊತ್ತಿಲ್ಲ. ಮತ್ತೆ ಅದಿನ್ನು ಏನೇನು ಹೆಚ್ಚು ಕಮ್ಮಿ ಐತೋ ಯಾರಿಗೆ ಗೊತ್ತು. ಅದಕ್ಕೇನೆ ನಾವು ಇವಾಗ ಇಷ್ಟು ದಿನ ಅಂತೂ ಒಲಿಲ್ಲ ಅಂತಿದ್ವಿ. ಇವಾಗ ಐತಿ ಅದು ನಾನು ಒಂದಿಟ್ಟು ನೆಟ್ಟಗೆ ಮಾಡ್ಕೊಂಬನ ಅಂತ ಇರಿ. ನೋಡೋಣ ಇನ್ನು ಏನೇನಾಗುತ್ತೆ ಅಂತ. ಏಮಂತು ನನ್ನ ಬೋರ ಹಾಕ್ಸೋಕ್ಕೆ ಪಾಯಿಂಟ್ ಮಾಡಿಕೊಡು ಅಂತ ಏನು ಬೇಡ ಎಲ್ಲೋದ್ರೂ ಕೇಳುತ್ತೆ ಕಣ. ಹೋಗಿ ಮುಂದೆ ಹೇಳಿ ನನಗೆ ಸವಾಸ ಆತು ಹೇಳು. ನಮ್ಮೂರಾಗೆ ಯಾರಿಗಾನ ಮಾಡಿಕೊಡು, ಆ ಶ್ರೀಕಂಠಿಗೂ ಈಗ ಈ ಸಾವುಕಾಯ್ತಿಗೆ ಮಾತ್ರ ಯಾವತ್ತೂ ಮಾಡ್ಕೊಡ್ಬೇಡ ನೋಡಿ ಹೇಳಿರ್ತೀನಿ. ಮಾಡಿಕೊಟ್ರೆ ನೀನು ಕೆಟ್ಟೆ ಅಂತ. ಹೇಳು ಆ ಎಮ್ಮಿಗೆ ಇದೇ ಹೊಲನ ಬೇಕಾದ್ರೆ ಇಲ್ಲನ ಬೇರೆ ಕಡೆಗೆ ಹೋಗ್ತಾಕ ಬೇಕಾದ್ರೆ ನಾನು ಬಂದು ಪಾಯಿಂಟ್ ಮಾಡ್ಕೊಡ್ತೀನಿ, ಈ ಊರಾಗ ಮಾತ್ರ ನಿನಗೆ ಮಾಡ್ಕೊಡಲ್ಲ ಅಂತಂದು ಅಷ್ಟೇನು. ಇದೇ ಹೊಲ ಬೇಕಾದ್ರೆ ಯಾವ್ದಾನ ಬೇರೆ ಊರಿಗೆ ಹೋಗಿ ತಕ ಅನ್ನು ಅಷ್ಟೇನು. ನಾನು ಅದೇ ಅನ್ಕೊಂಡಿರೋದು ಲಸ್ಮಕಯ್ಯ, ಹೊಲನ ಮಾರ್ಕೊಂಡು ಬೇರೆ ಊರ್ತಾಗ ಎಲ್ಲನ ತಕೊಂಬ್ಲೇಳು ಅಂತ ನಾನು ಹಂಗೆ ಹೇಳಿರೋದು. ಅಕ್ಕ ಬೇಕಾದ್ರೆ ಬೇರೆ ಊರ್ತಾಗ ಹೋಗಿ ಎಲ್ಲನ ನೀನು ಇರು ಅಂತ ಹೇಳಿದ್ದೀನಿ. ಸಾವುಕಾತಿ ಅಂತೂ ತುಂಬ ಬೇಜಾರಾಗಿದ್ದಾಳೆ. ಬೋರಾಗೆ ನೀರು ಬೀಳಲಿಲ್ಲ ಅಂತ ಹೇಳಿ ಸಖತ್ತು ಬೇಜಾರಾಗಿದ್ದಾಳೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.